ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಮ್ಮ ಕರ್ನಾಟಕ ಜನತೆಗೆಲ್ಲ ವೆರಿ ವೆರಿ ಗುಡ್ ಮಾರ್ನಿಂಗ್. ಎಲ್ಲರದ್ದು ಟಿಫನ್ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಗೈಸ್, ನಮ್ಮ ಶಾರದಮ್ಮ ಬೆಳ್ಳುಳ್ಳಿ ಸೋಸ್ತೈತೆ. ಹಾಯ್ ಮಾಡಮ್ಮ. ಹಾಯ್ ಹಾಯ್ ಹಾಯ್. ಏನಕ್ಕಮ್ಮ ಬೆಳ್ಳುಳ್ಳಿ ಸೋಸ್ತಿದ್ಯಾ? ಚಿಕನ್ ಮಾಡಕ್ಕ? ಚಿಕನಲ್ಲಿ ಏನೇನು ಮಾಡ್ತೀರಾ ಇವತ್ತು? ಸಾಂಬಾರು, ಬಿರಿಯಾನಿ. ಹೌದು, ಅಷ್ಟೇಯಾ? ಎರಡೇ. ಕೆರೆವೆ ಅನ್ಸುತ್ತೆ ಅಲ್ವಂಟೆ? ನಮ್ಮನೆಗೆ ಬಂದಿತ್ತಲ್ಲ, ಅದೇ ಅನ್ಸುತ್ತೆ ಮೋಸ್ಟ್ಲಿ. ನಮ್ಮನೆಗೆ ಬಂದಿತ್ತಲ್ಲ, ಗೋಧಿ ಕಲರ್ ತಾನೆ, ಅದೇ ನಮ್ಮನೆಗೆ ಬಂದಿ, ಈ ಮನೆಗೆ ಬಂದಿದ್ದು. ಇದು ಟ್ರ್ಯಾಕ್ಟರ್ ಓಡಿಸೋಕೆ ರೋಡ್ ಓಡಿಸೋಕೆ ಆಮೇಲೆ ಈ ಕಡೆ ಹೊಡಿತಿದ್ರ. ಆಮೇಲೆ ಏನೋ ಸಿಗಾಕಂತು, ಅದೇನೋ ಕಟ್ಟಾತು. ರಿಪೇರಿ ಮಾಡಕ್ ಕೊಟ್ಟದ್ ಮಾಡಿದೆ. ಅಕ್ಸರ್ ಬ್ಲೇಡಿ ತಾಂಟಿ ಅಂತ ತಂಡಕ್ ಕೊಟ್ಟೆ. ಅದು ಕೂದಾ ಸುಮಾರು ಅಲ್ಲಿ 4 ಗಂಟೆ ನಿಂತ್ಕೊಂಡೆ. ಈಗ ತಿಂಡಿ ಕೈ ತಗೊಂಡು ಅಲ್ಲಿ 4 ಗಂಟೆ ನಿಂತ್ಕೊಂಡೆ. ಆಮೇಲೆ ಮಳೆನೋ ಅಂಟಿ ಇಷ್ಟುದಾರ ಆಡ ತಗೋಬಲ್ಲಿ ಅಂತ. ಆಮೇಲೆ ತಾಂಡಕ್ ಕೊಟ್ಟೆ. ಅದ ಸರ್ವ್ ಮಾಡ್ದೆ. ಅದೇ ನಮ್ಮನೆಗೆ ಬಂದಿತ್ತಲ್ಲ, ಅದೇ ಅವು. ಇಲ್ಲೆಲ್ಲ ಓಡಾಡ್ತಿರೋದು ಅದೇ ಅವು. ಅದೆಲ್ಲಿ ಸಿಕ್ತಮ್ಮ? ಅಷ್ಟೊಂದ್ ಜನ ಇದ್ರುವೆ ನಮ್ಮನೆ ಒಳಗಡೆ ಎಲ್ಲಿ ಸಿಕ್ತದು? ಹೋಯ್ತದು ನೆಗ್ದು. ಅದೇ ನಿಮ್ಮನೆಗೆ ಈ ಕಡೆ ಮನೆಗೆ ಬಂದಿತ್ತಲ್ಲ ಅದು. ಅದೇ ಅವಯ. ಅದು ಯಾರ ಕೈಗೂ ಸಿಗಲ್ಲ ಕಣಮ್ಮ. ಸುಮ್ನೆ ಹಿಂಗ್ ತಿರ್ಗಿದ್ನ. ವರ್ಷದಪ್ಪ ಇತ್ತು. ಮುಂದಕ್ಕೆ ಹೋಗ್ಬೇಕು, ಇನ್ನೇ ಮಟ್ಟಿಗೆ ಮುಂದಕ್ಕೆ ಹೋಗಿ ನೋಡ್ತೀನಿ. ಮುಂದಕ್ಕೆ ವರ್ಷದಪ್ಪ ಇಲ್ಲ, ತಲೆ ಹಾಕೊಂಡಿದ್ದು. ವರ್ಷದಪ್ಪ ವರ್ಷದೇ ಇಲ್ಲ. ಅವ್ ಸಕ್ಕತ್ತಪ್ಪ ಇತ್ತೊಂಡ್ರಿ. ಅಂಟಿ ಬಿಸ್ಲತ್ತಿತ್ತಲ್ಲ ಆಂಟಿ. ನಿಧಾನಕ್ಕೆ ಚೂರು ಎಳೆ ಬಿಸ್ಲಿತ್ತು. ಹೆಂಗಿತ್ತು ಅಲ್ಲೇ 4-5 ಸತಿ ಓಡಾಡಿದ್ರೆ ರೇಷ್ಮಾ ತಾಡ ಕೊಟ್ಟಿದೀನಿ. ಇಲ್ಲ ಅವ್ರು ನಾನು ಓಡಿದ್ಮೇಲೆ ಬಂದ್ರು. ಆ ವರ್ಷದಪ್ಪ ಇಲ್ಲ ಅಲ್ಲಿ ಅಂತ ಹೇಳಿದ್ರೆ ಓಡಲಿರ್ಲಿಲ್ಲ. ರೋಡ್ ಇಲ್ಲ ಅಂದ್ರೆ ಇಲ್ಲಿ ಹಂಗಿತ್ತು. ಸುಮ್ನೆ ಹಿಂಗ್ ತಿರುಗಿದೆ. ಈಗ ಮಾತಾಡ್ತಾ ಇದ್ರಂತ ಮೂರ್ಜ ಮಾತಾಡ್ಕೊಂಡು ಬಂದ್ ಹೋಯ್ತು ಅನ್ಕತೆ. ನಾನು ಬಿಲ್ಲ ಬಂತು ಕಡೆ ಅಂದ್ರು. ಅಕ್ಕಿಲ್ಲ ಹೊಸ ಕಟ್ಟಕೋಗಿ ಇಲ್ಲಿ ಸೌದೆ ಒಳಗಡೆಯಿಂದ ಬಂದಿರೋದು. ಸೌದೆ ಕಡೆ ಹೋದ್ರು. ಅಲ್ಲಿ ಹೊಸ ಕಟ್ಟಕ್ ಹೋಗ್ಬೇಕಿತ್ತು. ಆಗ್ಲೇ ಕಟ್ಟಿ ಬರೋಣ ಅಂದಳು. ಮೊಸರು ಕುಡ್ಸ್ಕಟ್ಟನ ಅಂತ ಹೊಸದ ಅಲ್ಲ ಬಿಟ್ಟೆ. ಹೊಸಿ ತಪ್ಪು ಹೊಸಿ ಊಟ ಓಡ್ಬಿಟ್ಟೆ. ಓಯ್ತವ ಏ ಶಾರದಮ್ಮ ಪಾತ್ರೆ ತೊಳಿತಾ ಇದ್ದಾಗ್ಲೇ ಹೋಗಿರ್ಲಿಲ್ವಾ? ಇಲ್ಲಿ ಸಕಲೇಶ್ಪುರ ಅಂಟಿ 12 ಅಡಿದು ಕಾಣಿಸ್ಕೊಂಡಿದ್ದೆ ಅಂತ ಹಾಕಿದ್ರು. ನಮ್ಮನೆ ಮನೆ ಕಟ್ತಾಗ ಇದ್ರಲ್ಲಿ 18 ಜನ ಸತ್ತೋಗಿರೋದು 3 ತಿಂಗಳಿಂದ. 1 ತಿಂಗಳಲ್ಲಿ 3 ತಿಂಗಳಿಂದ ಅಂದ್ರು. 18 ಜನ ನೆನ್ನೆದಿ ಸಿಬ್ರು ಸತ್ತೋಗಿರೋದಂತ. ಇದು ಯಾರಾನೆ ಅಲ್ಲಿ ನಾವ್ ಇದ್ಕೋತೀವಲ್ಲ. ಇವ್ರು ನಾಗಕರ ಮನೆಗೆ ಸೊಸೆ ತಂದಿಲ್ವಾ ಮಗ್ನಿಗೆ? ಅವ್ರು ಹೆಡ್ತಿವ್ರು. ಅದೇ ಯಾರಾನೆ ನಾವು ಸುಮಾರು ಸತಿ ಎಲ್ಲ ಹೋದಾಗ ಗೋಲ್ಡ್ ಓದಿದ್ದೀನಿ ನಾನು. ಅದೇ ಎಲ್ಲವ ಚಿಕ್ಕ ಚಿಕ್ಕ ವಯಸ್ಸಿಗೆ ಹೊರಗಡೆ ಬಿಡ್ತಿತ್ತಲ್ಲ, ಅದಕ್ಕೇನ ಗೊತ್ತಿಲ್ಲ. ಬರವ ಆಗಿರ್ತವೆ. ಗುಡ್ಕೋಕಲಕ್ಕ ಮಳೆ ಜಾಸ್ತಿ ಬರ್ತಲ್ವಲ್ಲ. ಬಿಸ್ಲಲ್ವಾ? ನಾವು ಆಮೇಲೆ ಅಣಬೆ ಅಂತ ಹುಡ್ಕಕ್ ಹೋಗಿ ಒಂದು ಕೋಲ್ನಾರ ಹುಡಿಕೊಂಡಿದ್ರಾಯ್ತಲ್ವಾ? ಬಾ ಅಲ್ಲಿ ಲಲಿತಮ್ಮರ ಹೊಲದಲ್ಲಿ ನೋಡೋಣ ಕಲಕ್ಕ. ಅಲ್ಲವಂತ ಅಲ್ಲೊಂದ್ಸರಿ ನೋಡ್ಕೊರಪ್ಪ. ಇದ್ರೊಳಗಡೆ ಎಲ್ಲಿ ಹುಡ್ಕೋದು? ಬರೀ ಗರ್ಕೆನೆ ಬೆಳೆದೈತೆ, ಎಂಥ ಸೊಪ್ಪು ಇಲ್ಲಪ್ಪ. ಇವ್ರ ಹೊಲದಲ್ಲಿ ಐತೆ ಅಂತ ಅಂದ್ರವ. ಇಲ್ಲಿ ಲಲಿತಮ್ಮನ ಒಡ್ಸಿ ಹಾಕೈತೆ ಸೊಪ್ಪು ಕಳೆಯ. ಓ ನಮಸ್ತೆ. ನಾವು ಸೊಪ್ಪು ಒಂದು ಕವರು ಬೇಕಾ? ನಾನೇ ತಗೋತಾ ಇದ್ನೆಲ್ಲನೂ. ಅಣಬೆ ಊಟ ಮಾಡಲ್ವ ನೀನು? ಯಾಕೆ ಅಣಬೆ ಸಾಂಬಾರು ಊಟ ಮಾಡಬೇಕು ಕಣಮ್ಮ. ಹಂಗ
ಅಲ್ಲೇ ಕವರಲ್ಲಿ ಇಲ್ವಾ ನೋಡು. ಇಲ್ಲ ಕಣ್ಲ ಪಾಪ ಸಿಗ್ಲಿಲ್ಲ. ಅಲ್ಲಿ ಇಲ್ಲಕ್ಕೆ ಇಲ್ಲ ಗೊತ್ತಾ. ಹೋಗಿದ್ದೆ. ಅಲ್ವಾ ಕಲಕಾಯಿ ಇಲ್ಲ. ಹೋಗೋದು ನಡ್ರಿ ಬರೀ ಹಿಂಗೆ ಸುತ್ತದಾತ. ಅಲ್ಲ ನಮಗೆ ಯಾವಾಗಲೂ ಸಿಗಲ್ವಲ್ಲ ಅಣಬೆ ಏನಕ್ಕೆ? ನನಗೆ ಗೊತ್ತಾಗ್ತಿಲ್ಲ ಹುಡ್ಕಕ್ಕೆ ಬರೋ. ನಮ್ಗೆ ಹುಡ್ಕಕ್ಕೆ ಬರಲ್ಲ, ಅದೇಂತ ನಿಜ. ನಮ್ಮ ಮನೇಲಿ ಯಾವಾಗ ನಮ್ಮ ಅಮ್ಮರ ಕಲಕ ಕುಳ್ಳಣಬೆ ಅದೇ ಸಣ್ಣಕ್ಕೆ ನೆಲದಲ್ಲೇ ಛತ್ರಿ ಥರ ಬಿಡ್ತಾವೆ ನೋಡಿ, ಅವು ಜಾಸ್ತಿ ನಮ್ಮ ಮನೇಲಿ ಎತ್ಕೊಬತ್ತಾ ಇದ್ದಿದ್ದು. ಸಾಂಬಾರು ಚೆನ್ನಾಗಿರುತ್ತಂತಲ್ಲ ಅದರಲ್ಲಿ ಅಲ್ವಾ.